ಮಾಗಡಿ ತಾಲೂಕಿನ ಚಕ್ರಬಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಮತ್ತು ಚಕ್ರಬಾವಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡದ ಶಂಕುಸ್ಥಾಪನೆ ಹಾಗೂ ಮಾಗಡಿ ತಾಲೂಕು ಆಸ್ಪತ್ರೆ ನವೀಕರಣ ಸಮಾರಂಭ ಜನವರಿ 31ರ ಶುಕ್ರವಾರ ಬೆಳಗ್ಗೆ 11:30ಕ್ಕೆ ನಡೆಯಲಿದೆ ಅಂತ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ಎನ್ ಅಶೋಕ್ ಅವರು ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವ ಅವರು, ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಹಿಸಿಕೊಂಡಿದ್ದು, ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡ ಉದ್ಘಾಟನೆಯನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ನೆರವೇರಿಸಲಿದ್ದಾರೆ. ಚಕ್ರಬಾವಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಕಟ್ಟಡದ ಶಂಕುಸ್ಥಾಪನೆಯನ್ನು ಸಚಿವ ದಿನೇಶ್ ಗುಂಡೂರಾವ್ ನೆರವೇರಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಬಾಲಕೃಷ್ಣ ವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸಲಿದ್ದಾರೆ ಅಂತ ತಿಳಿಸಿದರು. ಬಮೂಲ್ ನಿರ್ದೇಶಕ ನರಸಿಂಹಮೂರ್ತಿ, ದಿಶಾ ಸಮಿತಿ ಮಾಜಿ ಸದಸ್ಯ ಜೆಪಿ ಚಂದ್ರೇಗೌಡ, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಕುಮಾರ್, ಮುಖಂಡರಾದ ನರಸಿಂಹಮೂರ್ತಿ, ಮಂಡಿಗುರು, ರಘು, ಕಲ್ಯಾಗೇಟ್ ಮಂಜುನಾಥ್, ಚಕ್ರಬಾವಿ ಪಂಚಾಕ್ಷರಿ, ಆನಂದ್ ಇತರರು ಉಪಸ್ಥಿತರಿದ್ದರು. ಚಕ್ರಬಾವಿಲಿ ವೇದಿಕೆ ಕಾರ್ಯಕ್ರಮ ಅವೆರಡು ಮತ್ತು ಭೂಮಿ ಪೂಜೆ ಆಸ್ಪತ್ರೆ ಮೊದಲು ಸಿಗ್ತದೆ. ಆಸ್ಪತ್ರೆ ಆವರಣ 3 ಎಕರೆ ಜಾಗದಲ್ಲಿ ಇರ್ತಕ್ಕಂಥದ್ದು ವಿಶೇಷ. ಒಂದು ತಾಲೂಕಿನ ಆಸ್ಪತ್ರೆಗೂ ಲಭ್ಯವಿಲ್ಲದಂಥ ಒಂದು ಭೂ ಲಭ್ಯತೆ ನಮ್ಮ ಚಕ್ರಬಾವಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇರ್ತಕ್ಕಂಥದ್ದು. ಅತಿ ವಿರಳವಾದಂಥ ಬೆರಳಿಕೆ ಸಂಖ್ಯೆಯಷ್ಟು ರಾಜ್ಯದಲ್ಲಿ ಹೊಂದಿರ್ಬೋದು. 3 ಎಕರೆ 4 ಎಕರೆ ಮಾಗಡಿ ತಾಲೂಕು ಬಹುಶಃ ಒಂದಾಗದೆ ಬಿಟ್ಟು ಇದೊಂದು, ಇವೆರಡು ಅದೇನು ನಮ್ಮ ಪುಣ್ಯ. ಅಷ್ಟು ದೊಡ್ಡ ವಾತಾವರಣದಲ್ಲಿ ಮರಗಿರಿಗಳನ್ನ ಹಾಕಿದ್ರೆ ಅದೇ ಅರ್ಧ ಆರೋಗ್ಯ ಕೊಟ್ಬಿಡೋದ, ಪರಿಸರನೇ ಅರ್ಧ ಆರೋಗ್ಯ. ಅಲ್ಲಿ ಹೋಗಿ ಸುಮ್ಮನೆ ಕುಳಿತರೆ ಅಷ್ಟು ಚೆನ್ನಾಗೈತೆ. ಸರ್, ಈಗ ಹಳೆ ಕಟ್ಟಡನೇ ಏನಾದ್ರು ಹಳೆ ಕಟ್ಟಡ ನಿಮಗೆ ಗೊತ್ತಾಗಲಿ, ನೀರು ಕೊಟ್ಟಿರ್ತಾ ಐತೆ, ಅಲ್ಲೆಲ್ಲ ಡೆಮಾಲಿಷನ್ ಈಗಿಲ್ಲ. ಅದು ಪೂರ್ಣ ಲೋಕಾರ್ಪಣೆಗೆ ಸಿದ್ಧವಾದ ದಿನ ಇದರ ನೆಲಸಮ ಮಾಡಿ ಅದನ್ನು ಜಾಗ ತೆರವು ಮಾಡಿಕೊಂಡು ಮುಂದೆ ಒಳ್ಳೆ ಗಿಡಗಳು, ಒಂದು ಸ್ವಲ್ಪ ಲಾನು, ಬೇಕಾಗಿರ್ತಕ್ಕಂಥ ಒಂದು ಲ್ಯಾಂಡ್ಸ್ಕೇಪ್ ಮಾಡಿಸ್ಕೊಂಡು ಚೆನ್ನಾಗಿ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಹೊಂದಿರೋದು. ಕ್ವಾರ್ಟರ್ಸ್ ಏನಾದ್ರು ಒಂದು ಕ್ವಾರ್ಟರ್ಸ್ ಬರ್ತದೆ. ಡಾಕ್ಟ್ರು ANM ಕ್ವಾರ್ಟರ್ಸ್ ಅಂದರೆ ನರ್ಸ್, ಮಿಡ್ವೈಫ್ ಅವರು ಒಬ್ಬರು ಇರ್ತಕ್ಕಂಥದ್ದು, ಡಾಕ್ಟರ್ ಇರ್ತಕ್ಕಂಥದ್ದು, ಇವು ಬರ್ತವೆ. 4 ಕೋಟಿ ವೆಚ್ಚದಲ್ಲೇ ಇವನ್ನು ಸರಿದೂಗಿಸಿ ಅಂತಕ್ಕಂಥ ನಿಬಂಧನೆ ಇತ್ತು. ನಾನು 4 ಕೋಟಿ ಬೇಡ, ಸ್ವಲ್ಪ ಆಸ್ಪತ್ರೆಗೆ ಏನೇನು ಅವಶ್ಯಕತೆ ಇದೆ, 2-3 ಆಸ್ಪತ್ರೆಗಳ ನೀಲಿ ನಕ್ಷೆಯನ್ನು ತರಿಸಿ, ಸೆಕ್ಕಿಘಟ್ಟ, ಇದ್ಯಾವುದೋ ಶಿಕಾರಿಪುರದಲ್ಲೊಂದು ಭಾಳ NR ಪುರದಲ್ಲೊಂದು ಚೆನ್ನಾಗಿದೆ ಅಂತೆ, DHO ಅವ್ರ ಹತ್ರ ಮಾತಾಡಿ ಅವಶ್ಯವಿರ್ತಕ್ಕಂಥ ಎಲ್ಲ ಕೊಠಡಿಗಳು ಇರಬೇಕು. ಚಕ್ರಬಾವಿದು ಮುಂದೊಂದು ದಿನ ಯಾರಾದರೂ ಬಂದು ಈ ಭಾಗದಲ್ಲಿರ್ತಕ್ಕಂಥ ಒಳ್ಳೆಯ ಒಂದು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕರ್ಕೊಂಡೋಗಿರೋ ಚಕ್ರಬಾವಿಯಿಂದ ಶೀಘ್ರವಾಗಿ ಎಲ್ಲರೇ ಬಾಯಿಲ್ ಬರಬೇಕು. ಅದು ಆ ನಿಟ್ಟಿನಲ್ಲಿ ಹಂಗಿರಬೇಕು. ಇದೊಂದು CSR ಫಂಡಲ್ಲಿ ಯಾವುದಾದ್ರು ಇದನ್ನ ಬೇರೆ ಹಾಕ್ಸ್ಕೊಡ್ತೀನಿ, ಅದನ್ನ ಬೇಕಾದ್ರೆ ಪೂರ್ತಿ ಕಟ್ಟಡಕ್ಕೆ ಬಳಸ್ಕೊಳ್ಳಿ ಅಂತ ಶಾಸಕರು ಕೂಡ ಹೇಳಿದ್ರಿಂದ ಇದು ಪೂರ್ತಿ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ವಿನಿಯೋಗ ಆಗ್ತಾ ಇರ್ತಕ್ಕಂಥ ಅದೇನು SRN ಪ್ರಕಾರ ಇರ್ತದೆ. ಅದೇನೇನು